ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ರಿಂಗ್ ಬೀಡ್ ಯೂಸ್ ಮಾಡಿ ಇನ್ನೊಂದು ಡಿಸೈನ್ ಜೊತೆ ಬಂದಿದ್ದೀನಿ. ಒಂದಲ್ಲ ಎರಡು. ಸೊ ನೋಡ್ಬೋದು, ಇಲ್ಲಿ ನೀವು ಎರಡು ಟೈಪಲ್ಲಿದೆ. ಸೊ ತುಂಬ ಈಸಿ ಇದೆ, ಬೇಗನೆ ಮಾಡ್ಕೊಬೋದು. ತೋರಿಸ್ತೀನಿ ಈ ಡಿಸೈನು. ಸೊ ಈ ಡಿಸೈನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ರಿಂಗ್ ಬೀಡ್ಸು 2 ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. 10 ನಂಬರ್ ನೀಡಲ್ಲು, ಮಾಮೂಲಿ 6 ಎಳೆ ದಾರ. ಇದರಲ್ಲಿ ರಿಂಗಲ್ಲಿ ಹೋಗಿ ಈ ರೀತಿ ನಾಟ್ ಹಾಕ್ಕೊಳ್ಳಿ. ಸೊ ನೆಕ್ಸ್ಟು ಪೂರ್ತಿ ರಿಂಗಲ್ಲೂ ಈಗ ನೀವು ಸಿಂಗಲ್ ಕ್ರೋಶ ಮಾಡಬೇಕು. ಹೀಗೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ನೀವು ಯಾವ ಸೈಜ್ ರಿಂಗ್ ತೊಗೊಳ್ತೀರಾ ಅದು ಎಷ್ಟಾಗುತ್ತೆ ಅಷ್ಟು. ಇದಕ್ಕೇನು ಕೌಂಟ್ ಇಲ್ಲ, ಇಷ್ಟೇ ಬೇಕಂತ ಹೇಳಿ. ಸೊ ರಿಂಗ್ ಕಂಪ್ಲೀಟ್ ಆಗೋ ತನಕ, ಕವರ್ ಆಗೋ ತನಕ ಫುಲ್ ಇದೇ ರೀತಿ ನೀವು ಸಿಂಗಲ್ ಕ್ರೋಶ ಹಾಕ್ಕೊಡಿ. ನೋಡಿ, ಇದು ಫುಲ್ ಆದಮೇಲೆ, ಪೂರ್ತಿ ಆದಮೇಲೆ ಈ ಸ್ಟಾರ್ಟಿಂಗ್ ಚೈನಲ್ಲಿ ಹೋಗಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಲಿಪ್ ಸ್ಟಿಚ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟು ನೀವು ಈ ಥ್ರೆಡ್ ಎಲ್ಲ ನೀಟಾಗಿ ಗಮ್ ಮಾಡಬೇಕು. ಬ್ಯಾಕ್ ಸೈಡಲ್ಲಿ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಥ್ರೆಡ್ ಚೇಂಜ್ ಮಾಡ್ತೀನಿ. ಸೊ ನೆಕ್ಸ್ಟ್ ನಾನು ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಮತ್ತೆ ನೀವು ಇಲ್ಲಿ ಬಂದು ಈ ಚೈನ್ ಯಾವುದಾದ್ರೂ ಓಕೆ, ಚೈನಲ್ಲಿ ಸ್ಟಾರ್ಟ್ ಮಾಡಿ ವರ್ಕು. ಫಸ್ಟ್ ಒಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ಫಸ್ಟು 1 2 3 ಚೈನ್ ಹಾಕ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಇಲ್ಲಿ 3 ಚೈನ್ ಹಾಕ್ಕೊಂಡ್ಮೇಲೆ ನೀಡಲ್ ಮೇಲೆ ಥ್ರೆಡ್ ತೊಗೊಂಡು 2 ಟೈಮ್ಸ್ ಥ್ರೆಡ್ ತೊಗೊಂಡಿದ್ದೀನಿ. ಅದೇ ಚೈನಲ್ಲೇ ಇವಾಗೇನು 3 ಚೈನ್ ಹಾಕಿದ್ದೀರಲ್ವ, ಅದೇ ಗ್ಯಾಪಲ್ಲಿ ಹೋಗಿ ಇನ್ನೊಂದು ತ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಇವಾಗ ನಿಮಗೆ ತ್ರಿಬಲ್ ಕ್ರೋಶ ಮಾಡಿ ತೋರಿಸ್ತಾ ಇದ್ದೀನಿ. ಡಬಲ್ ಕ್ರೋಶ ಕೂಡ ಮಾಡ್ಕೊಬೋದು. ಇದು ಸೇಮ್ ಡಿಸೈನು ತೋರಿಸ್ತೀನಿ ನಿಮಗೆ. ಈ ಡಿಸೈನ್ ನೋಡಿ, ಇದು ಡಬಲ್ ಕ್ರೋಶ ಮಾಡಿರೋದು ನಾನು. ಈ ರೀತಿ ಕಾಣಿಸುತ್ತೆ. ಸೊ ಇದು ತ್ರಿಬಲ್ ಕ್ರೋಶ ಮಾಡಿ ತೋರಿಸ್ತೇನೆ ಇದನ್ನು. ಓಕೆ, ಏನೂ ಚೇಂಜಸ್ ಇಲ್ಲ. ಡಬಲ್ ಕ್ರೋಶ ಅಂದರೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಳ್ಳಿ. ಇವಾಗ ನಾನು ತ್ರಿಬಲ್ ಕ್ರೋಶ 2 ಟೈಮ್ಸ್ ದಾರ ತೊಗೊಳ್ತೀನಿ. 2 ಟೈಮ್ಸ್ ದಾರ ತೊಗೊಂಡು ಈ ರೀತಿ ಪ್ರತಿ ಚೈನಲ್ಲೂ 2 ಸರಿ ತ್ರಿಬಲ್ ಕ್ರೋಶ ಮಾಡ್ಕೋಬೇಕು. ಓಕೆ, ಒಂದಾಯ್ತಲ್ವ. ಸೊ ಮತ್ತೆ ಇವಾಗ ಅದೇ ಚೈನಲ್ಲೇ ಇನ್ನೊಂದು. ಸೊ ನೀವು ಎಷ್ಟು ಚೈನ್ ಹಾಕ್ಕೊಂಡಿದ್ದೀರಾ ಸಿಂಗಲ್ ಕ್ರೋಶ ಮೊದಲು, ಅಷ್ಟಕ್ಕೂ ಕೂಡ ಇದೇ ರೀತಿ ಮಾಡ್ಕೊಳ್ಳಿ. ಓಕೆ, ನೋಡೋಣ ಇದು ಹೇಗೆ. ಅದು ಡಬಲ್ ಕ್ರೋಶ ಆದಾಗ ಸ್ವಲ್ಪ ಸೈಜ್ ದೊಡ್ಡದು ಬರುತ್ತೆ. ಮತ್ತು ಈಸಿ ಇದೆ.
ಓಕೆ, ಪೂರ್ತಿ ಡಿಸೈನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ಇದೇ ರೀತಿ ಕಂಪ್ಲೀಟ್ ಮಾಡಿ ಫುಲ್ ಡಿಸೈನ್. ಓಕೆ, ನೋಡಿ ಪೂರ್ತಿ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಈ ಸ್ಟಾರ್ಟಿಂಗ್ ಇಲ್ಲಿ 3 ಚೈನ್ ಹಾಕಿದ್ದೀರಲ್ವ, ಈ ಚೈನಲ್ಲಿ ಹೋಗಿ ಒಂದು ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ಸ್ಲಿಪ್ ಸ್ಟಿಚ್ ಹಾಕಿ ಒಂದು ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ, ಥ್ರೆಡ್ಡೆಲ್ಲ ನೀಟಾಗಿ ಗಮ್ ಮಾಡ್ಕೊಳ್ಳಿ. ಆಮೇಲೆ ಸೊ ಇವಾಗ ಮತ್ತೆ ನಾನು ಕಲರ್ ಚೇಂಜ್ ಮಾಡ್ತೀನಿ. ಥ್ರೆಡ್ದು ಸ್ಟಾರ್ಟಿಂಗ್ ಹಾಕಿದ್ವಲ್ಲ ಅದೇ ಕಲರ್ ಥ್ರೆಡ್ಡನ್ನು ಸೊ ಇಲ್ಲಿ ಬಂದು ಫಸ್ಟು ಯಾವ ಚೈನಲ್ಲಾದರೂ ಪರವಾಗಿಲ್ಲ, ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಇಲ್ಲಿಂದ ಒನ್ 2 3 ಚೈನ್ ಹಾಕಿ ಈ ಪಕ್ಕದ ಚೈನಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳಿ. ಮತ್ತು 2 ಚೈನ್ ಹಾಕಿ ಸಾಕಾಗತ್ತೆ, 3 ಚೈನ್ ಬೇಡ. ಓಕೆ, ಈ ರೀತಿ 2 ಸಿಂಗಲ್ ಚೈನ್ ಹಾಕ್ಕೊಳ್ಳೋದು. ಇಲ್ಲಿ ಬಂದು ಪಕ್ಕದ ಈ ಚೈನಲ್ಲಿ ಗ್ರೀನ್ ಕಲರ್ ಥ್ರೆಡ್ ಚೈನ್ ಇದೆಯಲ್ಲ ಇಲ್ಲಿ, ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋದು. 1 2 ಚೈನ್ ಹಾಕೋದು, ಇಲ್ಲಿ ಬಂದು ಸಿಂಗಲ್ ಕ್ರೋಶಾ 1 2. ನೋಡಿ ತುಂಬ ಈಸಿ ಇದೆ. ಹೀಗೆ ಪೂರ್ತಿ ಡಿಸೈನು ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆ, ನೋಡಿ ಡಿಸೈನ್ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಸ್ಟಾರ್ಟಿಂಗ್ ಹಾಕಿದ್ದೀರಲ್ವ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಹಾಕ್ಕೊಳ್ಳಿ, ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಈ ಥ್ರೆಡ್ಡೆಲ್ಲ ನೀಟಾಗಿ ತುಂಬ ಇರೋದನ್ನೆಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಬ್ಯಾಕ್ ಸೈಡಲ್ಲಿ ಗಮ್ ಮಾಡ್ಕೋಬೇಕು. ಓಕೆ, ಮಾಡಿ ತೋರಿಸ್ತೆ. ಓಕೆ, ನೋಡಿ
ನಾನು ನೀಟಾಗಿ ಗಮ್ ಮಾಡಿ ಬ್ಯಾಕ್ ಸೈಡಲ್ಲಿ ಮಿಡ್ಲಲ್ಲಿ ಒಂದು ಸಿಲ್ವರ್ ಕಲರ್ದು ಫ್ಲವರ್ ಬೀಡಿ ಹಾಕಿದ್ದೀನಿ, ಪ್ಲೈನ್ ಆಗ್ತದೆ ಅಂದ್ಕೊಂಡು. ಸೊ ನೋಡಿ, ಇದು ಫುಲ್ಲು ತ್ರಿಬಲ್ ಕ್ರೋಶ ಮಾಡಿರೋದು. ಓಕೆ ನೋಡಿ, ತ್ರಿಬಲ್ ಕ್ರೋಶ ಬಂದುಬಿಟ್ಟು ಒಂದೊಂದು ಚೈನಿಗೆ ಡಬಲ್ ಮಾಡಿದ್ದೀನಿ. ಓಕೆ, ಇದನ್ನು ಬಂದು ಡಬಲ್ ಕ್ರೋಶ ಮಾಡಿದ್ದೀನಿ. ಬಟ್ ಡಬಲ್ ಕ್ರೋಶ ಹೇಗೆ ಅಂದರೆ, ಒಂದು ಚೈನಲ್ಲಿ 2 ಹಾಕಿದ್ದೀನಿ, ಒಂದು ಚೈನಲ್ಲಿ 1 ಹಾಕಿದ್ದೀನಿ, ಮತ್ತೆ 2 ಮತ್ತು 1 ಆ ರೀತಿ ಹಾಕಿದ್ದೀನಿ. ಒಂದು ಚೈನಲ್ಲಿ ಸಿಂಗಲ್ ಹಾಕಿದ್ದೀನಿ, ನೆಕ್ಸ್ಟ್ ಚೈನಲ್ಲಿ ಡಬಲ್ ಹಾಕಿದ್ದೀನಿ. ಸೊ ಇದು ಆ ರೀತಿ ಹಾಕಿದ್ದೀನಿ. ಮತ್ತು ಇಲ್ಲಿ ಬಂದುಬಿಟ್ಟು 3 ಚೈನ್ ಹಾಕಿದ್ದೀನಿ. ಇಲ್ಲಿ ನಾವೀಗ 2 ಹಾಕಿದ್ದೀವಲ್ವ, ಸೊ ಇದನ್ನು ಇಲ್ಲಿ 3 ಹಾಕಿದ್ದೀನಿ. ಸೊ ಯಾವ ಥರ ಬೇಕಿದ್ರೂ ಮಾಡ್ಕೊಬೋದು. ಇಷ್ಟು ದೊಡ್ಡ ಸೈಜಲ್ಲಿ ಹೀಗೆ ಬೇಕಂದರೆ ಹೀಗೂ ಮಾಡ್ಕೊಬೋದು, ಈ ರೀತಿ ಬೇಕಂದರೆ ಈ ರೀತಿಯೂ ಮಾಡ್ಕೊಬೋದು. ಟ್ರೈ ಮಾಡಿ ನೋಡಿ. ಓಕೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ, ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಸಾರಿಗೆ ನೀವು ಒಂದ್ಸರಿ ಮಾಡಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.